ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಾನು ಇಲ್ಲಿ ನೋಡ್ರಿ ಈಗ ಅಮ್ಮನ ಅಂಗಡಿ ಕಡೆ ಬಂದಿನಿ, ಮಿನ್ನದ ಅಂಗಡಿ ಕಡೆ. ಇಲ್ಲಿ ಬರೋ ಅಷ್ಟೊತ್ತಿಗೆ ಅಂದ್ರೆ ನಮ್ಮ ಚಿಗವನ ಮಗಳು ಬಂದೋಳು. ಹಾಯ್ ಸನ, ಏನು ತೊಗೊಂಬಂದಿರಿ ಅಮ್ಮಾಗ? ಕೇಕ್ ತೊಗೊಂಬಂದಿರಿ. ನನಗೆ ಸ್ವಲ್ಪ ಕೊಡ್ಬೇಕು ನೋಡ್ರಿ. ಏನು ಬಜ್ಜಿ ಗಿಜಿ ತೊಗೊಂಬಂದಿರಿ? ಫುಲ್ ರಶ್ ಇರೈತ್ರಿ ಇಲ್ಲಿ ಈ ಕಡೆಗೆಲ್ಲ. ಇದು ಮೇನ್ ರೋಡ್ ಐತ್ರಿ, ಇದು ಅದ್ರ ಸಂಬಂಧ ರಶ್ ಬಾಳ್ರಿ ಇಲ್ಲಿ. ನಮ್ಮ ದೊಡ್ಡ ಬಾವನ ಮಗಳು ಬಂದೋಡ್ರಿ, ದೊಡ್ಡ ಏಕ್ರಿಕಿ ನಜ್ಮಾ ಅಂತ ಹೇಳಂದ. ನಜ್ಮಾ ಈಗ ಬಂದೆ? ನಮ್ಮ ಬಾವನ ಮಗಳ್ರಿ, ಎರಡನೇದು ಏಕ್ರಿಕಿ ನೋಡ್ರಿ, ಮಕ್ಕ ಮುಚ್ಕೊಂತವ್ರಿ. ನಸ್ರಿನಾ ಎರಡನೇದು ಏಕ್ರಿಕಿ ನಸ್ರಿನಾ ಅಂತ ಹೇಳಂದ್ರಿಕಿ. ಈಕಿ ಮೂರನೇದು ಏಕ್ರಿಕಿ ಸೋಫಿಯಾ ಅಂತ ಹೇಳಿ. ನಾಲ್ಕನೇದು ಏಕ್ರಿಕಿ, ಮೂರನೇದಕ್ಕಿ ಸುಳ್ಳು ಕೊಟ್ಟೈತಿ, ಸುಳ್ದಾಗದಾಳ್ರಿ. 4 ಮಂದಿ ಹೆಣ್ಮಕ್ಳು ನಮ್ಮ ದೊಡ್ಡ ಮಾವ್ರಿಗೆ. ಇವರು ಅವ್ರ ಮನೆಯವರು. ಅಡಿಗೆ ನಸ್ರಿನ ಮಾಡ್ಬೇಕ ಸೊಪ್ಪೆ ನಿಮ್ದು ಅಡಿಗೆ? ನಮ್ಮ ನಸ್ರಿ ನನ್ನ ಮಕ್ಕಳು ನೋಡಿರು. ಸೀದಾ ಹೇಳ್ಬೇಕು. ಏನು ನಿನ್ನ ಮಗ ಹೇಳಿದ್ದು ನನಗಂತ ಕೇಳುವ? ನಿನ್ನ ಕೇಳ್ತಾನ ನಿನಗೆ? ಹಾಂ, ಚಲೋ ಆತ್ ಬಿಡು. ನೋಡ್ರಿ, ಈಗ ಅಮ್ಮನ ಅಂಗಡಿಗೆ ಹೋಗಿ ಮತ್ತೆ ಮನೆಗೆ ಬಂದೇರಿಪ್ಪ. ಅಲ್ಲಿ ಗದ್ದಲ ಭಾಳ ಆತ್ರಿ. ಅಮ್ಮನ ಮೊಮ್ಮಕ್ಕಳು ಮಕ್ಕಳು ಅವರ ಜಗ್ಗು ಮಂದಿ ಕೂಡಿಬಿಟ್ರಿ. ಅದ್ರ ಸಂಬಂಧ ನಾನು ಈಗ ಹೊಳ್ಳಿ ಮನೆಗೆ ಬಂದೆ ನೋಡ್ರಿ. ಹಾಕತ್ತ ನೋಡ್ರಿ, ಅನ್ನ ಒಗ್ಗಣಕತ್ತೆ ಹಸಿಪ. ಎಲ್ಲ ಬೆಳ್ಳಿ ಪೇಸ್ಟ್ ಹಾಕ್ಯಾನ್ರಿ, ಅದಕ್ಕೆ ಖಾರ ಹಾಕ್ಯಾನ, ತತ್ತಿ ಹಾಕ್ಯಾನ್ರಿ. ಅದಕ್ಕೆ ಈಗ ಹಾಕ್ಬಾರ್ದು, ಎಣ್ಣೆಗೆ ಹಾಕ್ಬೇಕು ಅದನ್ನ ನೋಡ್ರಿ. ಎಗ್ ರೈಸ್ ಮಾಡ್ಕೊಳನ್ರಿ ಅವ. ಎಗ್ ರೈಸ್ ರೆಡಿ ಆಯ್ತು. ಎಗ್ ರೈಸ್ ನೋಡ್ರಿ, ಎಗ್ ರೈಸ್. ನನ್ನ ಮಗ ಭಾಷಣ ಐತ್ರಿಪ್ಪ. ಅದು ನನಗೆ ಮಾಡಕ್ಕೆ ಹಚ್ಚಿಲ್ರಿ ಇವತ್ತು, ಅದಕ್ಕೆ ಶಾನೆ ಅದಾನ್ರಿ ಅವನು. ನನಗೆ ನೋಡಿ ಟೇಸ್ಟ್ ಮಾಡಕ್ಕೆ ಇಷ್ಟು ಹಾಕೊಂಡ ಹಾಕ್ಯ ನೋಡ್ರಿ. ನಾನಂತೂ ನನ್ನ ಮಗ ಆಸಿಫ್ ಮಾಡಿದ್ದು ಎಗ್ ರೈಸ್ ತಿಂದೆ ರೀ, ಭಾಳ ಟೇಸ್ಟ್ ಆಗಿತ್ತು. ಅವ್ನು ನನಗೇನು ಭಾಳ ಕೊಡ್ಲಿಲ್ಲ ರೀ, ಸ್ವಲ್ಪ ಕೊಟ್ಟು ಅದು ಅಷ್ಟು ತಿನ್ನೋದು ಅಷ್ಟು ಟೇಸ್ಟ್ ಅನಿಸ್ತು. ಮಾರಿಪ ಎಗ್ ರೈಸ್ ಮಾಡ್ತೀನಿ ಅಂತೇಳಿ ಒಂದು ಉಳ್ಳಾಗಡ್ಡೆ ಹೆಚ್ಚಾಕತ್ತೋಡ್ರಿ. ಎಗ್ ರೈಸ್ ಮಾಡ್ತೀರಾ ರೀಪ? ಈಗ ಎಗ್ ರೈಸ್ ಮಾಡೇ ಈಗ ಮಾಡ್ರಿ. ಏನದ ಚಮಚೆ ಏನ್ ಮಾಡ್ತೀವ? ಅವನ ನೀನು ನೀರು ಕುಡಿಯೋ ಮಟ ನಿನ್ನ ಹಂಗಯ್ಯವ. ನೀರು ಕುಡಿಬೇಕು ಜಾಸ್ತಿ. ಈಕಿ ನೀರ ಕುಡಿಯಂಗಿಲ್ರಿ ಈಕಿ ಜಾಸ್ತಿ. ಅದ್ರ ಸಂಬಂಧ ಈಕಿ ಬರೇ ಹೊಟ್ಟೆ ನೋವು ಬರ್ತೈತ್ರಿ ಈಕಿಗೆ. ನೀರು ಕುಡಿತಿಲ್ಲ ಜಾಸ್ತಿ. ನಿನ್ನ ಶಾಲೆ ತಗೊಂಡ್ ಹೋಗಿದ್ ನೀರು ಬಾಟ್ಲಿ ಹಂಗ ತಗೊಂಡ್ಬರ್ತೀನಿ. ಅವ್ರು ನೋಡ್ರಿ, ಇಲ್ಲಿ ಅಂಗಡಿಯಾಗಿಂತ ಅಮ್ಮನ ಅಂಗಡಿಯಾಗಿಂತ ಮತ್ತೆ ಮನೆ ಬಂದ್ರು ನೋಡ್ರಿ ಅವ್ರಿಗೆ. ಸನಾ ಬಂದ ಬಿಡ್ರಿ ಅಣ್ಣ ನಿಂದ ಮನೆಗೆ ನೀವು. ಏನ್ ಮಾಡತ್ತಿದಿ? ಎಗ್ ರೈಸ್ ಮಾಡಕತ್ತೀಯ? ನಿಮ್ಮ ಮನ್ಯಾಗ ಮಾಡ್ದಂಗ ಮಾಡ್ಬೇಕು ನೋಡುವ. ನಮ್ಮ ಮನ್ಯಾಗ ಹೋಟೆಲ್ ತರ ಮಾಡ್ಬತ್ತ ನೋಡ್ರಿ. ನಮ್ಮ ಸಣ್ಣ ಎಗ್ ರೈಸ್ ಮಾಡತ್ತಾವ್ರಿ. ಏನ್ ಹಾಕಿ ಈಗ ಅದಕ್ಕೆ? ಈಗ ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಎಷ್ಟ ಈಗ? ಅದು ಫಸ್ಟ್ ಇವ್ ಗೋಲ್ಡನ್ ಬ್ರೌನ್ ಆಗೋಂಗ್ ಹುರ್ಕೋಬೇಕು ಚಂದಾಗಿ. ಬ್ರೌನ್ ಕಲರ್ ಬಂದಾವೆ ಅವು. ಇನ್ನೊಂಚೂರು ನೋಡಿಲಿ, ಗೋಲ್ಡನ್ ಬ್ರೌನ್ ಆಗ್ಯಾವ ನೋಡಿಲ್ಲ. ಅದೇ ಬ್ರೌನ್ ಕಲರ್ ಬಂದ್ವಾ ಅವು. ಏನು ಹಾಕ್ಬೇಕು ಮತ್ತೆ? ನೆಕ್ಸ್ಟ್ ಟೊಮೆಟೊ ಹಾಕ್ಬೇಕು. 1ರಿಂದ 2 ಕಟ್ ಮಾಡಿ. ಎರಡು ಟೊಮೆಟೊ. ಇದ್ರು 2, ದೊಡ್ಡ ಇದ್ರೆ 1. ಹಾಂ, ಎಷ್ಟು ಕಟ್ ಮಾಡಿದ್ದಿ? ಒಂದು ದೊಡ್ಡ ತಾಟ್ ತುಂಬ. ಒಂದು ತಾಟ್ ತುಂಬ ಸನ. ನಾವೆಲ್ಲ ಒಳಗೆ ಡ್ಯಾಮೇಜ್ ಹೋಗ್ತಾಳ್ರಿ ಪೈಕಿ. ಚಂದಾಗಿ ಎಗ್ ರೈಸ್ ತಿನ್ರಿ. ಚಂದಾಗಿ ಎಗ್ ರೈಸ್ ತಿನ್ಬೇಕಾ? ಸ್ವಲ್ಪ ಅದ್ರ ಕಡಿಮೆ ಹಾಕಿದ್ರಿ ಅನ್ನಕ್ಕಿತ್ತು ನನಗೆ. ಉಳ್ಳಾಗಡ್ಡಿ ಸ್ವಲ್ಪ ಹಾಕ್ಬೇಕು ಕೆಲಸನ. ಎಗ್ ರೈಸ್ ಉಳ್ಳಾಗಡ್ಡಿ ಭಾಳ ಚಂದ ಚಲೋ ಆಕೈತಿ. ಎಗ್ ರೈಸ್ ಚಲೋ ಆಕೈತೆ. ಮಾಡುವ ಇವತ್ತು ಜನ ಉಳ್ಳಾಗಡ್ಡಿ ಹೋದ್ ಅಂದ್ರೆ ಏನೋ ಹಂಗಿಲ್ಲ ನಮಗೆ. ನೆಕ್ಸ್ಟ್ ಏನು ಹಾಕ್ಬೇಕು? ಕೊತ್ತಂಬರಿ, ಪುದೀನ ಅನ್ನೋದು ಇದು, ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲೆ, ಹವೇಜ್ ಪೌಡ್ರ್. ಇಲ್ಲದಾವ ಎಲ್ಲ ಪೌಡ್ರ್.
ಒಂದು ಡಬ್ಬ್ಯಾಗ ಹಾಕಿಟ್ಟಿವಿ ಎಲ್ಲ ಕ್ಯಾನ್ ಒಳಗೆ ಎಲ್ಲ ಅದಾವು ಎಲ್ಲ ಸಿಗ್ತಾವೆ ನಿನಗೆ ತೊಗೊಂಬಿಡು ವಾರಕ್ಕೊಮ್ಮೆ ಬಂದು ಮಾಡಿಕೊಟ್ಟು ಹೋಗುವ ಎಗ್ ರೈಸ್ ಸಾಕಾಕತ್ತೆ ಈಗ ಕೊತ್ತಂಬರಿ ಪುದೀನ ಕೈ ಆಡ್ಬೇಕ ನೀಗ ಚಲೋ ಅದನ್ನ ಕೈ ಆಡ್ ನೆಕ್ಸ್ಟ್ ಸನ ಸ್ವಲ್ಪ ಅರಿಶಿನ ಪುಡಿ ಅರ್ಶಿನ ಪುಡಿ ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ರೀ ನಾವು ಈಗ ಅದಕ್ಕೆ ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪು ಹಾಕ್ಬೇಕು ನೋಡ್ರಿ ಉಪ್ಪು ಯಾವ್ದು ನಾವು ಯೂಸ್ ಮಾಡೋದು ಟಾಪ್ ಕುಕ್ ಗೋಲ್ಡ್ ಹಾಂ ಟಾಪ್ ಕುಕ್ ಗೋಲ್ಡ್ ನೀವು ಅದೇ ಕೊಬ್ಬರಿ ಮೊಸರು ಪೇಸ್ಟ್ ಹಾಕಂಗೆ ಮತ್ತು ನೆಕ್ಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ತೊಗೊಂಡಿಲ್ಲ ಇನ್ನೊಂದು ಪ್ಯಾಕೆಟ್ ಇತ್ತಲ್ಲ ಅದು ಅನ್ನ ಕುಕ್ಕರ್ನೂ ರೆಡಿ ಆಗೈತಿ ನಮ್ದು ಈಗ ಅದನ್ನ ಮಸಾಲೆ ಮಾಡಾಕತ್ತೀವಿ ನಾವು ಎಗ್ ರೈಸ್ ಅಂದ್ರೆ ಹಾಕಿದೆ ಅಲ್ಲ ಬೆಳ್ಳುಳ್ಳಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರಿ ನೆಕ್ಸ್ಟ್ ಕೆಂಪು ಚಟ್ನಿ ಖಾರದ ಖಾರ ಪುಡಿ ಚಟ್ನಿ ನೋಡು ಹಾಂ ನಾವು ಖಾರ ಭಾಳ ತಿನ್ನಂಗಿಲ್ವ ನಿಮ್ಮ ಗತೆ ಮತ್ತು ಹಸಿಮೆಣ್ಸಿನ್ಕಾರನ ಹಾಕ್ಬೇಕಾ ನಮ್ಮ ಸನ ಮತ್ತು ಮೆಣಸಿನ್ಕಾಯಿ ಚಟ್ನಿ ಹಾಕತ್ತಾಡ್ರಿ ಹಸಿಮೆಣ್ಸಿನ್ಕಾಯಿ ಇದ್ರಿ ಈಗ ಕೇಳಿ ನಮ್ಮ ಹೊಟ್ಟಿ ಉರ್ಸಾರ ಮತ್ತೆ ಏನಾಗಕತ್ತಿ ನನಗೆ ಗಾಬರಿನ ಮಾಡಾಕತ್ಬಿಟ್ಟಿಲ್ಲ ನೀನು ಗರಂ ಮಸಾಲ ಹವೇಸ್ ಪೌಡರ್ ಗರಂ ಮಸಾಲ ಕೊತ್ತಂಬರಿ ಕಾಳು ಪುಡಿ ಚಟ್ನಿ ಅದು ಮಸಾಲೆ ಗರಂ ಮಸಾಲ ಹಾಕತ್ತಿ ಟೇಸ್ಟಿಂಗ್ ಪೌಡ್ರ್ ಹಾಕ್ಬೇಕು ನೋಡ್ರಿ ಸ್ವಲ್ಪ ಹೌದೇನಲ್ಲ ಅನ್ನಷ್ಟು ಟೇಸ್ಟಿಂಗ್ ಪೌಡ್ರ್ ಹಾಕ್ಬೇಕ್ರಿ ಅಂದ್ರೆ ಟೇಸ್ಟ್ ಕೊಡತ್ತೆ ಅದು ಎಲ್ಲ ಡ್ರೈ ಆಗಕತ್ ನೋಡ್ರಿ ಇದು ಅದು ಕುದಿಯಾಕ ನೀರು ಹಾಕ್ಬೇಕ್ರಿ ಈಗ ಅದಕ್ಕೆ ಸ್ವಲ್ಪ ನೋಡ್ರಿ ಈಗ ಕಲರ್ ಚೆನ್ನಾಗಿ ಕಲರ್ ಆದ್ರೆ ಹಾಕ್ಬೇಕನ ಅದನ್ನ ಸ್ವಲ್ಪ ಹಾಕ್ಬೇಕು ನೀರ್ನೇ ಕಲಿಸ್ಬೇಕೇನು ಹಂಗೆ ಹಾಕ್ಬೇಕು ಅಣ್ಣ ಅದ ಹಂಗ ಸ್ವಲ್ಪ ಕಲರ್ ಹಾಕ್ಬೇಕಾ ಹಾಂ ಕಲರ್ ಇದು ನೋಡ್ತಿರ್ಬೋದು ನೀವು ಎಗ್ ರೈಸ್ ರೆಡಿ ಆತ್ರಿ ಈಗ ಎಗ್ ರೈಸ್ ಅಂತೂ ರೆಡಿ ಆತ್ರಿ ಈಗ ನಮ್ಮ ಸನ ಚಲೋ ಹೊತ್ನ್ಯಾಗ ಕಲಿಸಿಟ್ಲರಿ ಈಗ ಎಗ್ ರೈಸ್ ರೆಡಿ ಆಗೈತಿ ಈಗ ನಮ್ಮ ಮನೆಯವರಿಗೆ ಎಗ್ ರೈಸ್ ಹಾಕ್ಕೊಡತ್ತೀನಿ ರೀ ನಾ ಈಗ ಇವತ್ತು ನಮ್ಮ ಸಹನಾ ಮಾಡಿದ್ದು ಎಗ್ ರೈಸ್ ನಿಮ್ಗೆ ಹೆಂಗೆ ಆಯಿತು ಅಂತ ಹೇಳಂದು ಒಂದು ಲೈಕ್ ಮಾಡಿರಿ ನಮಗೆ ನಮ್ಮ ವಿಡಿಯೋ ಇವತ್ತಿಂದು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ